ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಬಹಳ ದೊಡ್ಡ ಪ್ರಮಾಣದ ಉಡಿ ವಿಜಯ್ ಕುಮಾರ್ ಅವರ ಅಪಾರ ಬೆಂಬಲಿಗರ ಒಂದು ಬಳಗ ಇವತ್ತು ಏನು ಸೇರ್ಪಡೆ ಆಗಿದೆ. ಈ ಸೇರ್ಪಡೆಯ ಉದ್ಘಾಟನಾ ಸಮಾರಂಭವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರು, ಕೇಂದ್ರ ಸಚಿವರು ಕುಮಾರಣ್ಣವರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಭವಿಷ್ಯದ ನಾಯಕರು, ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರಣ್ಣವರೇ ಮತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಮಲ್ಲೇಶ್ ಬಾಬು ಅವರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಮತ್ತು ವಿಜಯ್ ಕುಮಾರ್ ಅವರ ಅಪಾರ ಬೆಂಬಲಿಗರು ಆದಂಥ ಎಲ್ಲ ಕಿರಿಯ ಮುಖಂಡರುಗಳೇ ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರೆ, ಪ್ರಭಾಕರನ್ ಅವರು ಬಹಳ ಸುದೀರ್ಘವಾಗಿ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ನಾನು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ, 2006-07ರಲ್ಲಿ ಉಡಿ ವಿಜಯ್ ಕುಮಾರ್ ಅವರು JDS ಪಕ್ಷದಲ್ಲಿದ್ದಂಥವರು. ಆದರೂ ಕೂಡ ಆ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಶ್ರೀಮತಿಯವರು ಮಹಾನಗರ ಪಾಲಿಕೆ ಸದಸ್ಯರಾಗಿ 5 ವರ್ಷಗಳ ಕಾಲ ಬಹಳ ಒಳ್ಳೆಯ ಸೇವೆಯನ್ನ ಮಾಡಿರ್ತಕ್ಕಂಥವ್ರು. ಅದಾದ ನಂತರ ಅವರು ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಲ್ಲಿ ಪಾದಾರ್ಪಣೆ ಮಾಡಿ ಅಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಂಡು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯ ಮತ್ತು ಒಂದು ಪ್ರಾದೇಶಿಕ ಪಕ್ಷ, ಇದರ 3 ಪಕ್ಷಗಳ ಮಧ್ಯ 50,000 ಮತಗಳನ್ನ ತಗೊಳ್ತಾರೆ ಅಂತ ಹೇಳಿದ್ರೆ ಅಷ್ಟು ಸಾಧಾರಣ ವ್ಯಕ್ತಿ ಉಡಿ ವಿಜಯ್ ಕುಮಾರ್ ಅಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಮನಗಾಣಬೇಕಾಗ್ತದೆ. ಹಾಗಾಗಿ ವಿಜಯ್ ಕುಮಾರ್ ಅವರು ವಿಜಯ್ ಕುಮಾರ್ ಅವರ ಸ್ನೇಹ ಸುಮಾರು 30 ವರ್ಷಗಳ ಸ್ನೇಹ. ನಾವು 30 ವರ್ಷಗಳಿಂದ ಕೂಡ ಜೊತೆಯಲ್ಲಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ಮಾಲೂರಿಗೆ ಹೋದ್ರು, ನಾನು ಚಿಂತಾಮಣಿಗೆ ಹೋದೆ. ಆದರೆ ಸಂಘಟನೆಯಲ್ಲಿ ಬಹಳ ಮಹಾಚತುರರು. ಯಾಕಂದ್ರೆ ಉಡಿ ವಿಜಯ್ ಕುಮಾರ್ ಅವರ ಆ ಒಂದು ಸಂಘಟನೆ ನಿಜವಾಗ್ಲೂ ಕೂಡ, ಯಾಕಂದ್ರೆ 2 ರಾಷ್ಟ್ರೀಯ ಪಕ್ಷಗಳು, ಒಂದು ಪ್ರಾದೇಶಿಕ ಪಕ್ಷ, ಇದರ 3 ಪಕ್ಷಗಳ ಮಧ್ಯೆ 50,000 ಓಟ್ ತಗೊಳ್ಳುವಂತದ್ದು ಅಷ್ಟು ಸುಲಭ ಇರಲಿಲ್ಲ. ಆದರೆ ವಿಜಯ್ ಕುಮಾರ್ ಅವರು ಅಷ್ಟು ಮತಗಳನ್ನ ಯಾಕಂದ್ರೆ ಬಹಳ ಸಮೀಪಕ್ಕೆ ಬಂದು 1,000 ಮತಗಳ ಅಂತರದಿಂದ ಸೋತಿರಬಹುದು. ಆ ಸೋಲಿನ ಮೆಟ್ಟಲೆ ಮುಂದಿನ ದಿನಗಳಲ್ಲಿ ಗೆಲುವಾಗುತ್ತೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಕೂಡ ನಂಬಿಕೆ ಅನ್ನುವಂಥದ್ದು. ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂಥ, ಯಾಕಂದ್ರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಪ್ಪಾಜಿ ಅವರ ಹತ್ರ ಕಳೆದ 2 ದಿನಗಳ ಹಿಂದೆ ಅವರ ಆಶೀರ್ವಾದವನ್ನ ಪಡೆದು ಇವತ್ತು ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತು ಏನು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ನಾನು ನಿಮಗೆಲ್ಲರಿಗೂ ಕೂಡ ಒಂದು ಮಾತನ್ನ ತಿಳಿಸಲಿಕ್ಕೆ ಬಯಸ್ತೇನೆ, ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬಹಳ ದೊಡ್ಡ ಪ್ರಮಾಣಕ್ಕೆ ವಿಜಯ್ ಕುಮಾರ್ ಬೆಳೆಯುತ್ತಾರೆ, ಕೈ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ನಿಮಗೆಲ್ಲರಿಗೂ ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗಾಗಿ ಇವತ್ತು ವಿಜಯ್ ಕುಮಾರ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 30 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯ. ನನಗೆ ಬಹಳ ದಿನಗಳಿಂದ ನಾನು, ರಾಮೇಗೌಡರು, ರಶ್ಮಿ ಅಕ್ಕ ಅವರು ಎಲ್ಲರೂ ಕೂಡ ಮಾತನಾಡ್ತಾ ಇದ್ವಿ, ಇಂಥ ದೊಡ್ಡ ಸಮುದಾಯ ಇರತಕ್ಕಂಥ ಒಂದು ವ್ಯಕ್ತಿಯನ್ನ ನಮ್ಮ ಪಕ್ಷಕ್ಕೆ ತಗೊಳ್ಬೇಕು ಅಂತ ನಾವು ಅನೇಕ ಸಂದರ್ಭಗಳಲ್ಲಿ ಮಾತನಾಡಿ ಅನೇಕ ಸಭೆಗಳನ್ನ ಮಾಡಿ ಕಳೆದ 20 ದಿನಗಳ ಹಿಂದೆ ದೆಹಲಿಗೆ ಹೋಗಿ ಕುಮಾರಣ್ಣವರನ್ನ ಭೇಟಿಯಾಗಿ ಅಲ್ಲಿ ಅದಕ್ಕಿಂತ ಮೊದಲು ಕೂಡ ಬಹಳಷ್ಟು ಭೇಟಿಯಾಗಿ ಬಹಳಷ್ಟು ಮಾತುಕತೆಗಳನ್ನ ಮಾಡಿ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಬಹುಶಃ ಇವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರ ಒಂದಲ್ಲ, ಇವತ್ತು ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆ, ತುಮಕೂರು ಜಿಲ್ಲೆ, ಬಹಳ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದ ಒಂದು ಜನಸಂಖ್ಯೆ ಇದೆ, ಆ ಸಮುದಾಯ ಸಂಖ್ಯೆ ಇದೆ. ಹಾಗಾಗಿ ವಿಜಯ್ ಕುಮಾರ್ ಅವರು ಬರೀ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಹಾಗಾಗಿ ಅವರ ಸಮುದಾಯ ಎಲ್ಲೆಲ್ಲಿದೆ ಎಲ್ಲ ಕಡೆ ಕೂಡ ನಮ್ಮ ಪಕ್ಷದ ಕುಮಾರಣ್ಣವರ ಒಂದು ಆದೇಶದಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರು ಪಕ್ಷ ಸಂಘಟನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ನನಗೆ ಗೊತ್ತಿದೆ 30 ವರ್ಷಗಳ ನನ್ನ ವಿಜಯ್ ಕುಮಾರ ಒಂದು ಸ್ನೇಹ ಹೇಗಿದೆ ಎನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ಒಳ್ಳೆ ಸಂಘಟನೆ ಮಾಡುವಂತ ಒಂದು ಚತುರರು. ಹಾಗಾಗಿ ಇವತ್ತು ಕಾಂಗ್ರೆಸ್ ನಾಯಕರು ಬಹಳಷ್ಟು ಜನರು ಬಹಳ JDS ಬಗ್ಗೆ ಬಹಳ ಹಗುರವಾಗಿ ಮಾತನಾಡುವಂಥದ್ದನ್ನ ನಾವು ನೋಡಿದ್ದೇವೆ. ಈ ಹಗುರವಾಗಿ ಯಾರ್ಯಾರು ಮಾತನಾಡ್ತಾರೆ ಇವರೆಲ್ಲರಿಗೂ ಕೂಡ ನಾನು ಒಂದು ಕಿವಿ ಮಾತನ್ನ ಹೇಳ್ತೇನೆ,
ಜೆಡಿಎಸ್ ಪಕ್ಷ ದೇಶಕ್ಕೆ ಪ್ರಧಾನಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ದೇಶಕ್ಕೆ ಕೇಂದ್ರ ಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೂರಾರು ಮಂತ್ರಿಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯದಲ್ಲಿ ನೂರಾರು ಶಾಸಕರನ್ನ ಮಾಡಿರ್ತಕ್ಕಂಥ ಪಕ್ಷ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ವಿಧಾನ ಪರಿಷತ್ ಸದಸ್ಯರನ್ನ ಮಾಡಿರ್ತಕ್ಕಂಥ ಪಕ್ಷ, ಇವತ್ತು ಬೇರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಲಕ್ಷಾಂತರ ಕಾರ್ಯಕರ್ತರುಗಳನ್ನ ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಮಾಡಿರ್ತಕ್ಕಂಥ ಪಕ್ಷ, ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರುಗಳನ್ನ ಮಾಡಿರ್ತಕ್ಕಂಥ ಪಕ್ಷ, ಬೆಂಗಳೂರು ಮಹಾನಗರ ಪೌರರನ್ನ ಮಾಡಿರ್ತಕ್ಕಂಥ ಪಕ್ಷ. ಇವತ್ತು ಯಾರು ಕೂಡ ಹಗುರವಾಗಿ ಮಾತನಾಡಬಾರ್ದು. ಯಾರ್ಯಾರು ನೀವು ಕಾಂಗ್ರೆಸ್ ಪಕ್ಷದಿಂದ, ನೀವು ಜೆಡಿಎಸ್ ಪಕ್ಷದಿಂದ ಬಿಟ್ಟು ಬೇರೆ ಪಕ್ಷಗಳಿಗೆ ಹೋದಂತ ಸಂದರ್ಭದಲ್ಲಿ ಬೇರೆ ಪಕ್ಷದ ನಾಯಕರು ನಿಮ್ಮ ಹಿನ್ನೆಲೆ ಏನು, ನೀವು ಎಲ್ಲಿಂದ ಬಂದ್ರಿ ಅಂತ ಹೇಳಿದ್ರೆ, ಸರ್ ನಾನು ಜೆಡಿಎಸ್ ಸ್ಕೂಲಿಂದ ಬಂದಿದ್ದೀನಿ ಸರ್, ಜೆಡಿಎಸ್ ಸ್ಕೂಲಿಂದ ನಾನು ಪಾಠ ಕಲ್ತು ಬಂದಿರೋ ಸರ್ ಅಂತ ನೀವು ಹೇಳಲೇಬೇಕು. ನೀವು ಹೇಳಿದ್ರೇನೆ ನಿಮ್ಗೆ ಅಲ್ಲಿ ಸ್ಥಾನಮಾನ, ಇಲ್ಲ ಅಂದ್ರೆ ನಿಮ್ಗಿಲ್ಲ. ದಯಮಾಡಿ ಇನ್ನು ಮುಂದಾದ್ರೂ ಲಘುವಾಗಿ ಜೆಡಿಎಸ್ ಪಕ್ಷವನ್ನ ಮಾತನಾಡುವಂತದ್ದನ್ನ ನಿಲ್ಲಿಸಬೇಕು, ನಮ್ಮ ನಾಯಕರ ಬಗ್ಗೆ ಮಾತನಾಡುವಂತದ್ದನ್ನ ನಿಲ್ಲಿಸಬೇಕು ಅನ್ನುವಂತ ಈ ಸಂದರ್ಭದಲ್ಲಿ ಈ ಒಂದು ಕಿವಿ ಮಾತು, ಲಘುವಾಗಿ ಮಾತನಾಡುವಂತವ್ರಿಗೆ ಈ ಒಂದು ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 2023ರಲ್ಲಿ ಏನು ಗ್ಯಾರಂಟಿಗಳ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸ್ಥಾಪನೆಯಾಯಿತು. ಇವತ್ತು ಕಳೆದ 15-20 ದಿವಸಗಳ ಹಿಂದೆ ಹಾವೇರಿಯಲ್ಲಿ ಆ ಒಂದು 1000 ದಿನಗಳ ಸಮಾವೇಶ ಅಂತ ಮಾಡಿದ್ರು. ಆ 1000 ದಿನಗಳ ಸಮಾವೇಶ ಏನಪ್ಪಾ ಇವ್ರ ಸಾಧನೆ ಅಂತ ಹೇಳಿದ್ರೆ, SC/ST ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ತೆಲಂಗಾಣಕ್ಕೆ ಕಳಿಸಿರ್ತಕ್ಕಂಥದ್ದು ಇವ್ರದ್ದು ದೊಡ್ಡ ಸಾಧನೆ. TSPಯಲ್ಲಿ ಇಟ್ಟಿರ್ತಕ್ಕಂಥ SCP/TSPಯಲ್ಲಿ ಇಟ್ಟಿರ್ತಕ್ಕಂಥ ಹಣ ಯಾವುದು SC/ST ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೆ ಬರೆಸಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು 8 ಲಕ್ಷ ಕೋಟಿ ಸಾಲ ಇದೆ. ಬಹುಶಃ ಈ ಬಜೆಟ್ ಆದ ನಂತರ 1,16,000 ಕೋಟಿ, ಬಹುಶಃ ಒಟ್ಟು ಈ ಮಾರ್ಚ್ ಏಪ್ರಿಲ್ ತಿಂಗಳು ಕಳೆದ್ರೆ ನಮ್ಮ ಮೇಲೆ ಇರ್ತಕ್ಕಂಥ ಸಾಲ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಾಲ 9,16,000 ಕೋಟಿ ಇವತ್ತು ಸಾಲ ಆಗುತ್ತೆ. ಬಹುಶಃ ನಮ್ಮ ಪ್ರತಿ ವರ್ಷಕ್ಕೆ ನಾವು ಕಟ್ತಕ್ಕಂಥ ಬಡ್ಡಿ ಎಷ್ಟು ಅಂತ ಹೇಳಿದ್ರೆ 1 ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೇವೆ. ಇಂಥ ಸರ್ಕಾರಗಳು ಕ್ಷಣ ಮಾತ್ರ ಕೂಡ ಇರಬಾರ್ದು. ಬಹುಶಃ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಸೇರ್ಪಡೆ ಆಗಿದೆ. ಇಡೀ ಕರ್ನಾಟಕ ರಾಜ್ಯಕ್ಕೆ ಇದು ಪ್ರಚಾರ ಆಗುತ್ತೆ, ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಆಗುತ್ತೆ. ಬಹುಶಃ ಮುಂದಿನ 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನ ಮಾಡಬೇಕು. NDA ಸರ್ಕಾರವನ್ನ ಸ್ಥಾಪನೆ ಮಾಡ್ತೀವಿ ಅನ್ನುವಂತ ಒಂದು ಸಂಕಲ್ಪವನ್ನ ಈ ಒಂದು ಸುಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ. ಕರ್ನಾಟಕ ರಾಜ್ಯದಲ್ಲಿ NDA ಸರ್ಕಾರವನ್ನ ಸ್ಥಾಪನೆ ಮಾಡೋಣ ಮತ್ತು ಕುಮಾರಣ್ಣವರು NDA ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನುವಂತ ಒಂದು ಘೋಷಣೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತ ವಿನಂತಿಯನ್ನ ಮಾಡ್ತಾ, ಇನ್ನೂ ಅನೇಕರು ಬಹಳ ಟೈಮ್ ಆಗಿದೆ, ಇನ್ನು ನಮ್ಮ ನಾಯಕರೆಲ್ಲರೂ ಕೂಡ ಮಾತನಾಡಬೇಕು. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಇಷ್ಟಕ್ಕೆ ನಿಲ್ಲಿಸಿ ಮುಂದಿನ ದಿನಗಳಲ್ಲಿ ವಿಜಯ್ ಕುಮಾರ್ ಜೊತೆಯಲ್ಲಿ ಯಾವ್ಯಾವ ರೀತಿ ಸಂಘಟನೆ ಮಾಡಬೇಕು, ಏನೇನು ಮಾಡಬೇಕು, ಎಲ್ಲ ರೀತಿಯಲ್ಲಿ ಕೂಡ ಚರ್ಚೆಗಳನ್ನ ಮಾಡ್ತೇವೆ. ಬಹುಶಃ ಇದಕ್ಕೆ ಹೆಚ್ಚು ಕಾರಣಕರ್ತರು ನಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದ ನಮ್ಮ ಯುವ ನಾಯಕರಾದಂತಹ ರಾಮೇಗೌಡರು, ರಶ್ಮಿ ಅಕ್ಕ ಅವರು, ಇವರೆಲ್ಲರ ಕೂಡ ಬಹಳಷ್ಟು ದಿನಗಳಿಂದ ವಿಜಯ್ ಕುಮಾರ್ ಅವರನ್ನ ನಮ್ಮ ಪಕ್ಷಕ್ಕೆ ಕರೆ ತರಬೇಕು ಅಂತ ಹೇಳಿ ನಿಜವಾಗ್ಲೂ ಕೂಡ ಅದು ಯಶಸ್ಸಾಗಿದೆ, ಒಳ್ಳೇದಾಗುತ್ತೆ. ನೀವ್ಯಾರು ಕೂಡ ಚಿಂತೆ ಮಾಡಬೇಡಿ. ಮತ್ತೊಮ್ಮೆ ನಿಮ್ಗೆ ಹೇಳ್ತೇನೆ, ರಾಜಕೀಯವಾಗಿ ಶಕ್ತಿಯನ್ನ ತುಂಬುತ್ತೇವೆ. ಮುಂದಿನ ದಿನಗಳಲ್ಲಿ ಮಾಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆ ಗಳಿಗೆ ಕೂಡಿ ಬರುತ್ತೆ ಅನ್ನುವಂತ ಮಾತನ್ನ ಮತ್ತೊಮ್ಮೆ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.